ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನ ಸ್ವಲ್ಪ ಡಿಮ್ಯಾಂಡೆಡ್ ರೆಸಿಪಿ ಅಂತ ಹೇಳ್ತೀನಿ. ಕೆಲವರೆಲ್ಲನೂ ಹೇಳಿದರು ನನಗೆ ಬಿಸಿಬೇಳೆಭಾತ್ ಮಾಡೋದು ತೋರಿಸಿದ್ದೀರಾ, ಆದರೆ ಪೌಡ್ರ್ ಮಾಡೋದೇ ತೋರಿಸಿಲ್ಲ ಅಂತ ಹೇಳ್ತಾಯಿದ್ರು. ದಯವಿಟ್ಟು ಪೌಡ್ರ್ ಮಾಡೋದು ತೋರಿಸಿ, ನಮ್ಗೆ ಇಂಪಾರ್ಟೆಂಟ್ ಅದು ಅಂತ. ಹಾಗಾಗಿ ಇವತ್ತಿನ ಬಿಸಿಬೇಳೆಭಾತ್ ಪೌಡ್ರನ್ನ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ನಾನು ಫಸ್ಟು ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಸುಮಾರು ಒಂದು 20 ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 15 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡನ್ನು ಹಾಕ್ಕೊಂಡು ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಗಮ್ ಅನ್ನೋಂಗೆ ಫ್ರೈ ಆದರೆ ಸಾಕು. ತುಂಬ ಏನು ಖಾರದ ಪುಡಿ ಮಾಡ್ತೀವಲ್ಲ ಅಷ್ಟೊಂದು ಫ್ರೈ ಆಗಬೇಕು ಅಂತ ಏನೂ ಇರಲ್ಲ. ಫ್ರೈ ಹಾಕಿ ಅದನ್ನು ತೆಕ್ಕೊಂಬಿಟ್ಟು ನಾವು ಬಾಕಿದನ್ನೆಲ್ಲ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರಿಬೇಕು, ತುಂಬ ಜೋರು ಫ್ಲೇಮಲ್ಲಿ ನಾವು ಹುರಿಯೋಕ್ಕೆ ಹೋಗಬಾರ್ದು. ಖಾರ ಯಾವಾಗ ಘಾಟ್ ಆಗೋಗ್ಬಿಡುತ್ತೆ. 1 ಕಪ್ ಅಷ್ಟು ನಾನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. 1 ಕಪ್ ಅಂದರೆ ಅದು ಆ್ಯಕ್ಚುಲಿ ನನ್ನ ಕೈಯಲ್ಲಿ ಒಂದು 3-4 ಹಿಡಿಯಷ್ಟು ಬಂತು. ಅಷ್ಟನ್ನು ಹಾಕ್ಕೊಂಡು ನಾನು ಹುರ್ಕೊಂಡಿದ್ದೀನಿ. ಮತ್ತು ಈ ಕಡಲೆಬೇಳೆನ ನಾನು ಸ್ಪೂನ್ ತೋರಿಸ್ತಿದ್ದೀನಲ್ಲ, ಅದರಲ್ಲಿ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು 1 ಡ್ರಾಪ್ ಅಷ್ಟು ಎಣ್ಣೆನೂ ಹಾಕ್ಕೊಂಡು ನಾವು ಹುರ್ಕೋಬೇಕು. ಸ್ವಲ್ಪ ಹೌದು ಅಲ್ವೋ ಅನ್ನೋಂಗೆ ಬಿಸಿ ಆಗಬೇಕು. ಇದು ಬಿಸಿ ಆದಮೇಲೆ ನಾವು ಇದಕ್ಕೇನೆ ಉದ್ದಿನಬೇಳೆನೂ ಹಾಕೋತಾ ಇದ್ದೀನಿ. ಉದ್ದಿನಬೇಳೆನ 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಕಡಲೆಬೇಳೆ 2 ಸ್ಪೂನ್ ಹಾಕಿರ್ತೀನಲ್ಲ, ಇದು 1.5 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ನಾವು ಹುರ್ಕೊಂಡ್ರೆ ಪರವಾಗಿಲ್ಲ, ಸಪ್ರೇಟಾಗಿ ಹುರ್ಕೊಂಡ್ರೂ ಪರವಾಗಿಲ್ಲ. ಬಟ್ ಅದು ಕಡಲೆಬೇಳೆ ದಪ್ಪ ಇರೋದ್ರಿಂದ ಬೇಗ ನಿಧಾನ ಫ್ರೈ ಆಗುತ್ತೆ ಅಂದ್ಬಿಟ್ಟು ಫಸ್ಟು ನಾನು ಕಡಲೆಬೇಳೆ ಹಾಕ್ಕೊಂಡು ಒಂದು ಅರ್ಧ ಹುರಿದಾದ್ಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಅದೆರಡು ಹುರಿದಾದ್ಮೇಲೆ ನಾವಿವಾಗ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಅದನ್ನು ಅಷ್ಟೇ 1.5 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಜೀರಿಗೆ ಒಂಚೂರು ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ನಾನು ಮೆಣಸನ್ನು ಹಾಕ್ಕೊಳ್ತೀನಿ. ಮೆಣಸು ಅಷ್ಟೇ, ಇದಕ್ಕೊಂದು 3/4 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಅದು 1.5 ಸ್ಪೂನ್ ತೊಗೊಂಡ್ರೆ ಇದು 1/4 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ತುಂಬ ಏನು ಬೇಕಾಗಲ್ಲ. ಸಪ್ರೇಟಾಗಿ ಹುರ್ಕೊಳ್ಳಬಹುದು. ನಾನು ಅದು ತೀರ ಸ್ವಲ್ಪನೇ ನಾನು ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಹಾಗಾಗಿ ಎರಡನ್ನೂ ಒಟ್ಟೊಟ್ಟಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಹುರಿದಿದ್ದಾಯಿತು. ಈಗ ಇದು ತೆಕ್ಕೊಂಬಿಟ್ಟು ಇವಾಗ ನಾವು ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯ ಅಷ್ಟೇ 1/4 ಸ್ಪೂನ್ಗಿಂತನೂ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಂತಲೇ ಅಂದ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾವು ಪುಳಿಯೋಗರೆಗೆ ಮಾಡಬೇಕು ಅಂದರೆ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ, ಸಾಸಿವೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ 2 ಈಕ್ವಲ್ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹುರಿಯುವಾಗ ಚೆನ್ನಾಗಿ ನಮಗೆ ಗಮ್ಮನ್ನೋಂಗೆ ವಾಸನೆ ಬರಬೇಕು. ಆ ವಾಸನೆ ಬಂದ್ರೇ ಅದರದ್ದು ತುಂಬಾ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ನಮಗೆ. ಬಿಸಿಬೇಳೆಭಾತು ತುಂಬ ರುಚಿಯಾಗಿ ಆಗುತ್ತೆ ಆವಾಗ. ಇಲ್ಲಾಂದರೆ ಮೆಂತ್ಯ ಚೆನ್ನಾಗಿ ಹುರಿಲಿಲ್ಲ ಅಂದರೆ ಮೆಂತ್ಯದು ಸ್ವಲ್ಪ ಲೋಳೆ ಬಿಟ್ಕೊಂಡ್ಬಿಡತ್ತಲ್ಲ, ಹಾಗಾಗಬಾರ್ದು ಅಂತ. ಮತ್ತು ನೈಸಾಗಿ ಪೌಡ್ರ್ ಕೂಡ ಆಗಲ್ಲ ಮೆಂತ್ಯ ಹುರಿಲಿಲ್ಲ ಅಂದರೆ, ಸ್ವಲ್ಪ ದಪ್ಪ ಉಳ್ಕೊಂಬಿಡತ್ತೆ. ಹಾಗಾಗಿ ಮೆಂತ್ಯನ ಚೆನ್ನಾಗಿ ಹುರ್ಕೋಬೇಕು. ಇದು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು ಅದೆಲ್ಲ ಹಾಕ್ಕೋಬೋದು. ನಾನು ಮರಾಠ ಮೊಗ್ಗು ಹಾಕಿಲ್ಲ, ಚಕ್ರ ಮೊಗ್ಗು, ಮರಾಠ ಮೊಗ್ಗು ಹಾಕಿಲ್ಲ. ನೀವು ಬೇಕಾದರೆ ಅದನ್ನು ಹಾಕ್ಬೋದು, ಅದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಒಂದು 20 ಲವಂಗ ತೊಗೊಂಡಿದ್ದೀನಿ ನೋಡಿ. ಒಂದು 4-5 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಂದು 4-5 ಏಲಕ್ಕಿ ತೊಗೊಂಡಿದ್ದೀನಿ. ಅದಷ್ಟನ್ನು ಒಂಚೂರು ಹುರ್ಕೋಬೇಕು. ಅದೇ ನಾವು ಪುಳಿಯೋಗರೆ ಪೌಡ್ರ್ ಮಾಡುವಾಗ ಇದನ್ನು ಹಾಕ್ಕೊಳ್ಳೋ ಅಷ್ಟೇನು ಇರೋದಿಲ್ಲ. ನಾನು ಚಕ್ರ ಮೊಗ್ಗು, ಮರಾಠ ಮೊಗ್ಗು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದ್ರ ಜೊತೆ ಗಸಗಸೆ ಹಾಕೋತಾ ಇದ್ದೀನಿ. ಗಸಗಸೆ ಹಾಕ್ಕೊಂಡ್ರು ಸ್ವಲ್ಪ ಬಿಸಿಬೇಳೆಭಾತು ತುಂಬ ರುಚಿ ಬರುತ್ತೆ ಅಂತ ಅಂದ್ಬಿಟ್ಟು ಗಸಗಸೆ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನ್, ನಿಮಗೆ ಗಸಗಸೆ ಹಾಕ್ಕೊಳ್ಳೇಬೇಕು ಅಂತಲೂ ಏನಿಲ್ಲ. ಟೇಸ್ಟ್ ಇನ್ಹ್ಯಾನ್ಸ್ ಆಗಬೇಕು ಅಂದರೆ ಮಾತ್ರ ನಾನು ಗಸಗಸೆ ಹಾಕ್ಕೊಳ್ಳೋದನ್ನ ಪ್ರಿಫರ್ ಮಾಡ್ತೀನಿ. ನಾನು ಇವತ್ತು ನಿಮ್ಗೆ ಚೆನ್ನಾಗಿ ತೋರಿಸ್ಬೇಕು ಅಂತ ಗಸಗಸೆ ಹಾಕ್ಕೊಂಡಿದ್ದೀನಿ.
ಮತ್ತು ನೋಡಿ ತೆಂಗಿನಕಾಯಿ ತೋರಿಸಿದ್ದು ಕೊಬ್ಬರಿ ತೋರಿಸಿದ್ನಲ್ಲ, ಈ ಕೊಬ್ಬರಿನ ನಾವೇನು ಹುರ್ಕೊಳ್ಳೋ ಅಷ್ಟೇನಿಲ್ಲ. ಇಷ್ಟು ಕೊಬ್ಬರಿನ ಸಣ್ಣ ಪೀಸ್ ಥರ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನ ಅದನ್ನೇ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊತೀನಿ. ಇದನ್ನೇ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊತೀನಿ, ಅದನ್ನೇ ಸಪ್ರೇಟಾಗಿ ಮಾಡ್ಕೊತೀನಿ. ಎರಡು ಬೆರೆಸೋಕ್ಕಾಗಲ್ಲ. ಬೆರೆಸಿದ್ರೆ ಕೊಬ್ಬರಿ ಹಾಕಿದ್ಮೇಲೆ ಸ್ವಲ್ಪ ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ನಾನು ಈಗ ತೋರಿಸ್ತಾ ಇರೋದು ನಿಮಗೆ ಒಂದು 2 ಸತಿ 3 ಸತಿಗೆ ಆಗತ್ತೆ. ಹಾಗಾಗಿ ಇಡ್ತೀವಲ್ಲ, ಒಂದೇ ಸತಿ ಮಾಡೋದಾದರೆ ಬೇಕಾದ್ರೆ ಅದಕ್ಕೆ ಕೊಬ್ಬರಿನೂ ಹಾಕ್ಕೊಂಡು ಪೌಡ್ರ್ ಮಾಡಿಬಿಡ್ಬೋದು. ನಾನೊಂದು 3 ಸತಿ ಆಗೋಷ್ಟು ಇಟ್ಕೊಂಡಿದ್ದೀನಿ. ಹಾಗಾಗಿ ಇದನ್ನ ಮೆಣಸಿನ್ಕಾಯಿ ಫಸ್ಟು ಒಂಚೂರು ಅರ್ಧಂಬರ್ಧ ಪೌಡ್ರ್ ಮಾಡಿ, ಬಾಕಿ ಕಾಳೆಲ್ಲ ಹಾಕಿ ಪೌಡ್ರ್ ಮಾಡಿ, ಆಮೇಲೆ ಸಪ್ರೇಟಾಗಿ ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನಿಮ್ಗೇನು ಗೊತ್ತಾ, ಏನು ಅನ್ನಿಸ್ಬೇಕು ಅಂತ ನಿಮ್ಮ ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು. ನಿಮ್ಮ ಕಡೆ ಬಿಸಿಬೇಳೆಬಾತ್ ಯಾವ ಥರ ಮಾಡ್ತಾರೆ ಅಂತಲೂ ತಿಳಿಸ್ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್.